ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಹೇಶ್ ಅಂತ. ನಾನೊಂದು IVF ಮತ್ತು ಇನ್ಫರ್ಟಿಲಿಟಿ ಚಿಕಿತ್ಸಕ, ಅಂದರೆ ಬಂಜೆತನ ನಿವಾರಣಾ ತಜ್ಞ. ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರೋದು IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಮತ್ತು ICSI ಅಂತರ ಏನು, ವಾಟ್ ಇಸ್ ದ ಡಿಫ್ರೆನ್ಸ್. IVF ಅಂದರೆ ಏನು ಮಾಡ್ತೀವಿ, ಮೊದಲು IUI ಅಂದರೆ ನಿಮ್ಗೆ ಗೊತ್ತು, ವೀರ್ಯಾಣುವನ್ನು ತಗೊಂಡು ಸ್ವಲ್ಪ ಕ್ಲೀನ್ ಮಾಡಿ ಗರ್ಭಕೋಶ ಒಳಗಡೆ ಬಿಟ್ಟುಬಿಟ್ರೆ IUI ಅಂತ ಹೇಳ್ತೀವಿ, ಇಂಟ್ರಾಯುಟರೈನ್ ಇನ್ಸೆಮಿನೇಷನ್. IVF ಪ್ರಕ್ರಿಯೆಯಲ್ಲಿ ನಾವು ಮೊದಲು ಒಂದು ಅಂದಾಜು ಮುಟ್ಟಾದ ಮೇಲೆ 2ನೇ ದಿವಸದಿಂದ ಅಂದಾಜು ಒಂದು 10 ದಿವಸ ಇಂಜೆಕ್ಷನ್ ಕೊಟ್ಟು ಅನೆಸ್ಥೇಸಿಯಾದಲ್ಲಿ ನಾವು ಅವ್ರದ್ದು ಅಂಡಾಶಯದಿಂದ ಮೊಟ್ಟೆಗಳನ್ನ ಹೊರಗಡೆ ತೆಗಿತೇವೆ. ಸೊ ಈ ಮೊಟ್ಟೆಗಳು ಎಗ್ಸ್ ಇರ್ತಾವಲ್ಲ, ಮಹಿಳೆಯರ ಎಗ್ಸಿಗೆ ನಾವು ಪುರುಷರ ಅವರ ಮನೆಯವರ ಒಂದು ವೀರ್ಯಾಣುವನ್ನು ತೆಗೆದುಕೊಂಡು ಅದರ ಸುತ್ತ ಬಿಟ್ಟುಬಿಡ್ತೇವೆ. ತಾನೇ ಅದು ನೈಸರ್ಗಿಕವಾಗಿ ಮೊಟ್ಟೆ ಒಳಗಡೆ ವೀರ್ಯಾಣುಗಳು ಹೋಗಿ ಅದನ್ನು ಫರ್ಟಿಲೈಜೇಷನ್ ಮಾಡಿ ಅದನ್ನು ಒಂದು ಭ್ರೂಣವನ್ನು ಮಾಡುವ ಒಂದು ಪ್ರಕ್ರಿಯೆಗೆ IVF ಅಂತ ಹೇಳ್ತೀವಿ. ಇನ್ನೊಂದು ಇದು IVF ಅಂದರೆ ಇನ್ ವಿಟ್ರೋ ಫರ್ಟಿಲೈಜೇಷನ್ ಅಂತ. ಇನ್ನೊಂದು ICSI ಅಂತ ಕೇಳಿರ್ತೀರ, ಅಂದರೆ ICSI, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಮೊಟ್ಟೆಗಳನ್ನು ತೆಗೆದುಕೊಂಡ ಮೇಲೆ ಈ ಮೊಟ್ಟೆಗೆ ಒಂದೊಂದೇ ಒಳ್ಳೆಯ ವೀರ್ಯಾಣುವನ್ನೇ ನಾವು ಮೈಕ್ರೋಸ್ಕೋಪಲ್ಲಿ ಹುಡುಕ್ತೀವಿ. IVFಲ್ಲಿ ಏನು ಮಾಡಿದ್ವಿ, ವೀರ್ಯಾಣುಗಳನ್ನ ಬಿಟ್ಟು ತಾನೇ ಹೋಗಲಿಕ್ಕೆ ನಾವು ಬಿಟ್ಕೊಟ್ಟಿದ್ವಿ. ಇದರಲ್ಲಿ ಹಾಗಾಗೋದಿಲ್ಲ. ಒಂದೊಂದೇ ಒಳ್ಳೆಯ ವೀರ್ಯಾಣುವನ್ನು ಹಿಡ್ಕೊಂಡು ನಾವು ಅಂಡಾಣುವಿನಲ್ಲಿ ಹಾಕಿದ ಮೇಲೆ ಅಲ್ಲಿಂದ ಇದು ಫರ್ಟಿಲೈಜೇಷನ್ ಪ್ರಕ್ರಿಯೆ ಶುರುವಾಗ್ತಾಯಿದೆ. ಇದು ಎಂಥವರಲ್ಲಿ ಬೇಕಪ್ಪ ICSI ಅಂದರೆ, ಯಾವ ಪುರುಷರಲ್ಲಿ ಕಮ್ಮಿ ವೀರ್ಯಾಣು ಇರ್ತದೋ, ವೀರ್ಯಾಣುಗಳ ಕೊರತೆ, ವೀರ್ಯಾಣುಗಳ ಚಟುವಟಿಕೆ ಸಂಖ್ಯೆ ಇದೆಲ್ಲ ಕಮ್ಮಿ ಇದ್ದಾಗ, ಸೊ ವೀರ್ಯಾಣುಗಳ ಕೊರತೆ ಇದ್ದಾಗ, ಸೊ ಇಂಥ ಸಂದರ್ಭದಲ್ಲಿ ನಾವು ಒಂದೊಂದೇ ವೀರ್ಯಾಣು ತೆಗೆದುಕೊಂಡು, ಯಾಕಂದರೆ ವೀರ್ಯಾಣುವಿನಲ್ಲಿ ಶಕ್ತಿ ಇರುವುದಿಲ್ಲ, ತಾನೇ ಹೋಗಿ ಅಂಡಾಣು ಜೊತೆಗೆ ಬೆರೆತು ಒಂದು ಭ್ರೂಣ ಮಾಡೋ ಪ್ರಕ್ರಿಯೆ ಮಾಡಲಿಕ್ಕೆ ಶಕ್ತಿ ಇಲ್ಲದ ಸಂದರ್ಭದಲ್ಲಿ ಒಂದೊಂದೇ ಹುಡುಕಿ ನಾವು ಅದನ್ನು ಮೊಟ್ಟೆಯಲ್ಲಿ ಹಾಕುವ ಒಂದು ಪ್ರಕ್ರಿಯೆಗೆ ICSI, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ IVF ಮತ್ತು ICSIಲಿ ಏನು ಅಂತರ ಅಂದರೆ, IVFಲ್ಲಿ ತಾನೇ ಒಳಗಡೆ ಹೋಗಿ ಫರ್ಟಿಲೈಸ್ ಆಗ್ತಾಯಿತ್ತು. ನೀವು ವೀರ್ಯಾಣು ಹಾಕಿಬಿಟ್ರೆ ಅಂಡಾಣು ಸುತ್ತ ಬಿಟ್ಟರೆ ಸಾಕು, ತಾನೇ ಹೋಗ್ತೇವೆ. ICSIಲಿ ಒಂದೊಂದೇ ತೆಗೆದುಕೊಂಡು ನಾವು ಇಂಜೆಕ್ಟ್ ಮಾಡ್ತೀವಿ. ವೀರ್ಯಾಣು ಕಮ್ಮಿ ಇದ್ದ ಪುರುಷರಲ್ಲಿ ಅಥವಾ ತುಂಬ ಕಮ್ಮಿ ಎಗ್ಗಿದ್ದ ಸಂದರ್ಭದಲ್ಲಿ ಇದೊಂದು ಪ್ರಕ್ರಿಯೆ ತುಂಬ ವರದಾನವಾಗಿ ಪರಿಣಮಿಸಿದೆ. ಎಸ್ಪೆಷಲಿ ಕಮ್ಮಿ ವೀರ್ಯಾಣು ಇರುವ ಒಂದು ಪುರುಷರಲ್ಲಿ ಇದೊಂದು ತುಂಬ ಹೆಲ್ಪ್ ಆಗಿ ಎಷ್ಟೊಂದು ಜನ ಇದರಿಂದ ಸಂತಾನದ ಸಾಫಲ್ಯತೆಯನ್ನು ಪಡೆದುಕೊಂಡು ಈಗ ಒಂದು ತಂದೆ ಆಗೋ ಒಂದು ಸೌಭಾಗ್ಯವನ್ನು ಹೊಂದಿದ್ದಾರೆ. ಸೊ ಈ ಥರ ಇದು 3 ಬೇರೆ, IUI, IVF, ICSI. IUIಲಿ ವೀರ್ಯಾಣು ತಾನೇ ಒಳಗಡೆ ಸುಮ್ಮನೆ ವೀರ್ಯಾಣುವನ್ನು ಗರ್ಭಕೋಶ ಒಳಗಡೆ ಹಾಕುವುದು, IVFಲ್ಲಿ ಸುತ್ತ ತಾನೇ ಹೋಗಲಿಕ್ಕೆ ಬಿಡುವುದು, ಮತ್ತು ICSIಯಲ್ಲಿ ಎಗ್ ಹಿಡಿದುಕೊಂಡು ವೀರ್ಯಾಣುವನ್ನು ಒಳಗಡೆ ಇಂಜೆಕ್ಟ್ ಮಾಡೋದು. ಸೊ ಈ 3 ವಿಧಾನಗಳು ಒಂದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ART ಅಂತ ಒಂದು ಹೆಸರಿಂದ ಕರೀತಾರೆ. ಧನ್ಯವಾದಗಳು.